ನಾವೆಲ್ಲರೂ ನಮ್ಮ ಕಾರ್ಯಕರ್ತರ ಜೊತೆ ಇವತ್ತು ನಾಮಪತ್ರ ಕೊಡೋಕ್ಕೆ ಬಂದಿದ್ದೀವಿ. ನಾವು ಭಾಳ ನಿಮ್ಮ ಸಹಾಯ ಮಾಡಲ, ನಿಮ್ಮದು ಸಹಾಯ ಮಾಡ್ತೀವಿ. ಇಲ್ಲ ಆದರೆ ನಿಧಾನವಾಗಿ ಇಷ್ಟೇ ಹೇಳೋದೈತ್ರಿ. ಈಗ ನಮ್ಮ ಕಾರ್ಯಕರ್ತರು, ನಮ್ಮ ಯುವಕರು ಕಾರ್ಯಕರ್ತರು, ಹಿರಿಯರು, ಎಲ್ಲ ವರ್ಗದ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ನಮ್ಮ ಕಾಂಗ್ರೆಸ್ ಪಾರ್ಟಿದವರು, ಅವರೆಲ್ಲರ ಆಶೀರ್ವಾದ ಅನುಮತಿ ತಗೊಂಡೆ ನಾನು ಇವತ್ತು ಬಂದಿದ್ದೀನಿ. ಇಲ್ಲಿ ನಾಮಿನೇಷನ್ ಫೈಲ್ ಮಾಡಾಗೈತಿ. ಆಮೇಲೆ ಭಾಳ ಖುಷಿ ಪಟ್ಟಿದ್ದೀನಿ. ನಮ್ಮ ಕಾರ್ಯಕರ್ತರು ಭಾಳ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ಈಗ ನಾವು ಮುಂದೆ ಈ ಎಲೆಕ್ಷನ್ನಲ್ಲಿ ಸಿಕ್ಕಾಪಟ್ಟೆ ಬಹುಮತಿಯಿಂದನೇ ಕಾಂಗ್ರೆಸ್ಸನ್ನು ತರ್ತೀವಿ ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಹ್ಞೂ ರೀ. ಅಯ್ಯೋ, ತಾತರ್ ಕಾರ್ ಯಾಕೆ ನಮಗೆ ಭಾಳ ಇಷ್ಟ ಅಂದರೆ, ನೀವು ಚೂರು ನೋಡಿದ್ರೆ ಮುಂದೆ ಡ್ಯಾಶ್ಬೋರ್ಡ್ನಲ್ಲಿ ಎಲ್ಲ ದೇವ್ರುಗಳಿಂದ ಫೋಟೋ ಇದ್ದಾವೆ, ಒಂದು 10 ದೇವ್ರುಗಳಿಂದ ಫೋಟೋ ಇದ್ದಾವೆ. ಆಮೇಲೆ ನಮಗೆ ಗೊತ್ತೇ ಆಗಲಿಲ್ಲ ನಮ್ಮ ತಾತರ್ ಕಾರ್ನಲ್ಲೇ ಹತ್ತು ಬಿಟ್ವಿ ಅಂತ, ರೂಢಿಯಿಂದನೇ ಹತ್ತು ಬಿಟ್ವಿ. ಅದಕ್ಕೆ ಚೆನ್ನಾಗಾಯ್ತು ರೀ. ನಮ್ಮ ಅಮ್ಮರು ಮುಂದೆ ಕೂತ್ಕೊಂಡಿದ್ರು, ನಾವು ತಾತರ ಜೊತೆ ಕೂತ್ಕೊಂಡಾಗೆ ಹಿಂದೆ ನಾವು ಕೂತ್ಕೊಂಡ್ವಿ. ಇಲ್ಲ, ಅದು ಯಾಕೆ ಗೊತ್ತಾ, ಈಗ ನಮ್ಮ ತಾತಾರು ಕುತ್ಕೊಂಡಿರೋ ಜಾಗ ಅಂದರೆ ಮನೆಯಲ್ಲಿ ಆಫೀಸ್. ಈಗ ನಮ್ಮ ಕಾರ್ಯಕರ್ತರು ಯಾರ ಸಹಾಯಕ್ಕೆ ಬರ್ತಾರಲ್ಲ ಮನೆಗೆ, ಅವ್ರ ಅಜ್ಜಾರನ್ನ ಅಲ್ಲೇ ಸಿಗ್ತಾರೆ. ಇಲ್ಲ ತಡೀರಿ ಸರ್, ಉತ್ತರ ಕೊಡ್ತೀನಿ ರೀ. ಇಲ್ಲ ತಡಿ, ಉತ್ತರ ಕೊಡ್ತೀನಿ. ಇಲ್ರಿ, ಯಾರಿಗಾರ ಟಿಕೆಟ್ ಕೊಡ್ಲಿ, ನಾವು ಕೆಲಸ ಮಾಡ್ತೀವಿ. ನಾವು ಕಾಂಗ್ರೆಸ್ ಅವರು. ನಾಮಪತ್ರವನ್ನು ಸಾಂಕೇತಿಕವಾಗಿ ನಾವು 5 ಜನ ಬಂದು ಈಗ ನಾಮಪತ್ರ ಸಲ್ಲಿಸಿದ್ದೀವಿ. ನಮ್ಮ ಮುಖಂಡರೆಲ್ಲ ಕೂತು ನಾವೆಲ್ಲ ಮಾತನಾಡಿ ಒಂದು ಮೆರವಣಿಗೆ ಮೂಲಕ ಮತ್ತೊಂದು ಸರಿ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಎಲ್ಲ ರಾಜ್ಯ ಮುಖಂಡರು ಬರ್ತಾರೆ, ರಾಷ್ಟ್ರೀಯ ಒಬ್ಬರು ಮುಖಂಡರು ಕೂಡ ನಾವು ಆಹ್ವಾನ ಮಾಡಿದ್ದೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರನ್ನ ಕರ್ಕೊಂಡು ಜಿಲ್ಲೆಯ ಎಲ್ಲ ಮುಖಂಡರು, ಮಾಜಿ ಸಂಸದರು, ಎಲ್ಲ ಮಾಜಿ ಸಚಿವರು, ಶಾಸಕರು, ನಮ್ಮೆಲ್ಲ ಹಿರಿಯರು, ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ 25,000 ಜನರೊಂದಿಗೆ ನಾವು ಅವತ್ತು ನಾಮಿನೇಷನನ್ನು ಮಾಡಲಿಕ್ಕೆ ತಯಾರಿ ಮಾಡಿದ್ದೀವಿ. ಅದನ್ನು ಕೂತು ಸಮಾಲೋಚನೆ ಮಾಡ್ತಿದ್ವಿ. ನಾವು ಕೂಡ ಭಾನುವಾರ ಮಾಡಬೇಕು ಅಥವಾ ಸೋಮವಾರ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರೆಲ್ಲರೂ ಕೂತು ಚರ್ಚೆ ಮಾಡ್ತಾರೆ. ವಾತಾವರಣ ನೀವೆಲ್ಲ ಈಗ ಕೇಳಿದ್ರಿ ವಾತಾವರಣ ಹೇಗಿದೆ ಅಂತ. ಇದೇ ವಾತಾವರಣ. ಗೆಲ್ತೀವಿ ಖಂಡಿತವಾಗ್ಲೂ. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಲಿಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಈಗಾಗಲೇ ತಯಾರಿ, ಅವರು ಸ್ವಯಂ ಪ್ರೇರಿತರಾಗಿ ತಯಾರಾಗಿದ್ದಾರೆ. ಗೆಲ್ತೀವಿ, ಅದರ ಎರಡನೇ ಮಾತಿಲ್ಲ. B-Farm ಬಂದಿದೆ ಸರ್, ಬಂದಿದೆ. ಅದನ್ನು ಸೋಮವಾರ ಜೊತೆಗೆ ಇನ್ನೊಂದು ನಾಮಿನೇಷನ್ ಸೆಟ್ ಮಾಡೋ ಸಂದರ್ಭದಲ್ಲಿ ಜೊತೆಗೂಡಿ ಆಗ್ತೀವಿ. ಇವತ್ತು B-Farm ಇಲ್ಲದೆ B-Farm ಬಂದಿದೆ. ನೆಕ್ಸ್ಟು ಹಾಕೋಬೇಕಾದ್ರೆ ಆಗ್ತೀವಿ, ನಾಮಿನೇಷನ್ ಕೊಡಬೇಕು. ಒಂದು ಸೆಟ್ ಸಲ್ಲಿಸಿದ್ದೀವಿ ಅಷ್ಟೇ. ಸರ್, ಮೊನ್ನೆ ಕೂಡ ಉಸ್ತುವಾರಿ ಸಚಿವರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಹೇಳಿದ್ರು. ಚುನಾವಣೆ ಎಲ್ಲರೂ ಕೂಡ ನಕ್ಕಂತ ಮಾಡಿದಾಗ ಚುನಾವಣೆ ಅಂತ ಹೇಳೋದು, ಅದಕ್ಕೋಸ್ಕರ ಹೇಳಿದ್ದಾರೆ ಅವರು. ನಾವು ಕೂಡ ಚುನಾವಣೆಯನ್ನು ಯಾವಾಗಲೂ ಕೂಡ ಕಾಂಗ್ರೆಸ್ ನಮ್ಮ ಎದುರಾಳಿ. ಚುನಾವಣೆ ಏನು ತಂತ್ರಗಾರಿಕೆ ಮಾಡಬೇಕು ಮಾಡ್ತೀವಿ, ಗೆಲ್ತೀವಿ. ನನಗೆ ಯಾರು ಅಭ್ಯರ್ಥಿ ಮುಖ್ಯ ಅಲ್ಲ. ಕಾಂಗ್ರೆಸ್ ಗುರಿ, ಕಾಂಗ್ರೆಸ್ ಆಪೋಸಿಟ್. ಕಾಂಗ್ರೆಸ್ಸೇ ನೇರವಾಗಿ ವಿರೋಧದ ಪಕ್ಷ. ನಮ್ಮ ಸೆಣಸಾಟ ಏನಿದ್ರು ಕಾಂಗ್ರೆಸ್ ವಿರುದ್ಧ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.